ಅಯ್ಯೋ ಅಯ್ಯೋ ನನಗೆ ಗಾಡಿ ಆ ಕಡೆ ಎಳಿತೈತೆ. ಏನಪ್ಪ ಇದು ಹಿಂಗೈತೆ ಓಡ್ಸಕ್ಕೆ? ಆಗಲ್ಲ ಬೇಡ, ನೀನೇ ತಗೊಂಬರೋಣ. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ಮಣಿಕಂಠೇಶ್ವರ ಅಗೋರಿ ಮನಿ ಟ್ರೆಂಡ್ಸ್ಗೆ ಸ್ವಾಗತ. ಈ ತರ ಒಂದು ಅರ್ಧ ಬೈಕು ಅರ್ಧ ಟಿಲ್ಲರು ಈ ತರ ಎಲ್ಲರೂ ಒಂದು ಗಾಡಿ ನೋಡಿದ್ರ ನೀವು? ಬನ್ನಿ, ನಾನು ನಿಮಗೆ ಈ ರೀತಿ ಒಂದು ಗಾಡಿ ಮಾಡಿಫಿಕೇಶನ್ ಮಾಡಿರೋ ಗಾಡಿನ ತೋರಿಸ್ತಾ ಇದ್ದೀನಿ. ಅದು ಹೇಗಿರುತ್ತೆ ಮತ್ತೆ ಎಷ್ಟು ಮೈಲೇಜ್ ಕೊಡುತ್ತೆ ಅಂತ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಡ್ ಬರೋಣ. ಏಯ್ ಎಲ್ಲ ನೆಗೆಬಾರ್ದು, ಇಲ್ಲಿ ವಿಡಿಯೋ ಮಾಡ್ತಾ ಇರೋದು. ಈ ಕಡೆ ನೋಡಿ, ಹಾಯ್ ಮಾಡು, ಹಾಯ್ ಮಾಡು. ರಿವರ್ಸ್ ಹೋಗುತ್ತೆ. ಹಾ, ರಿವರ್ಸ್ ಗೇರ್ ಐತೆ. ಬಾ ಬಾ, ನೀನು ಹಂಗೆ ಹಂಗೆ ವಿಡಿಯೋ ಮಾಡ್ಕೊಂಡೆ ಆಗ್ತ ನೀನು. ಬಾ. ಹಾ, ಅಯ್ಯಪ್ಪ, ಅಯ್ಯೋ ಅಯ್ಯೋ ವಿಡಿಯೋ ಮಾಡ್ಕೊಂಡೆ ಆಗ್ತು. ಬಾರ, ಓಯ್ ಬಾರ್ಲ. ಕೂತಾಳು. ಹಾ, ಹೋಗ್ತಾ ಇದೀವಿ ರೈಡು ನಮ್ಮ ಗಾಡೀಲಿ. ಹೆಂಗೆ ಸೂಪರ್ ಗಾಡೀಲಿ. ಹಾ, ಒಳ್ಳೆ ಮಜಾ ಆಯ್ತಾ ಗುರು. ಈ ಟ್ಯಾಕ್ಟ್ರಿಲಿ ಹೋಗ್ಬೇಕ್ರಲ್ಲ, ಎತ್ತಾಕತ್ತಲ್ಲ ಹಂಗೆ. ಹಾ, ಇದು ಏನ್ ಅನ್ನಿಸ್ತೈತೆ? ಈಗ ಹಂಗೆ ರಿವರ್ಸ್ ಬರೋದು ನೋಡ್ರಿ ಇವಾಗ. ರಿವರ್ಸ್ ನೋಡ್ರಿ, ಹಿಂಗೆ ಬೈಕಲ್ಲಿ ಹೋಗ್ತಿದೀವಿ, ಅರೆ ಟ್ರ್ಯಾಕ್ಟ್ರಲ್ಲಿ ಹೋಗೋ ಫೀಲ್ ಆಗ್ತಿದೆ. ಹಾ, ಬೈಕಲ್ಲಿ ಹೋಗ್ತಿದೀವಿ, ಟ್ರ್ಯಾಕ್ಟ್ರಲ್ಲಿ ಹೋಗೋ ಫೀಲ್ ಆಗ್ತಿದೆ ನನಗೆ. ಹೆಂಗೆ ಗಾಡಿ ಮಸ್ತಾಗಿ ಐತಲ್ಲ ಗಾಡಿ ಮಾತ್ರ. ಹಾ, ನಮ್ಮ ಜೊತೆ ನಮ್ಮ ಡಾಗಿ ಹೆಸರಣ ಒಂದು ಹಿರಣ. ಇಲ್ಲ, ಬ್ಯಾಲೆನ್ಸಿಂಗ್ ಕಲಿಬೇಕು ತಾನೆ ಇದು ಓಡ್ಸಕ್ಕೆ. ಹಾ, ಹಿಂದ್ಗಡೆ ಟ್ರ್ಯಾಕ್ಟರ್ ಥರ, ಮುಂದೆ ಬೈಕು. ಚೆನ್ನಾಗೈತಲ್ಲ, ಒಳ್ಳೆ ಪರ್ಪಸ್ ಇದು. ಇದಕ್ಕೆ ತೋಟಕ್ಕೆ ಗೊಬ್ಬರ ಹೊಡೆಯಕ್ಕೆ ಚೆನ್ನಾಗೈತಲ್ಲ. ಹಾಂ, ಸಖತ್ತಾಯ್ತು ಗುರು ಇದು. ಅಣ್ಣ ಇದು ಯಾವ ಥರ ಅಂತ ಇದೆ? ಪರ್ಪಸ್ ಏನು ಅಂತ? ತೋಟದ ಕೆಲಸ ಮಾಡಕ್ಕೆ, ಒಬ್ಬರೇ ಇರ್ತೀವಿ, ಕೂಲಿಗಾರರು ಬೇಡ, ಇದಕ್ಕೆ ಕೆಲಸದವ್ರು ಬೇಡ, ಒಬ್ಬರೇ ಮಾಡ್ಕೊಂಡು ಬರ್ಬೋದು. ದನ ಕರು ಇದ್ದವರು ಸಗಣಿ ತಗೊಂಡು ಹೋಗ್ತೀವಿ, ಹುಲ್ಲು ತರ್ಬೋದು ದನಕ್ಕೆ, ಹುಲ್ಲು, ಆಮೇಲೆ ಗೊಬ್ಬರ ಜಾಸ್ತಿ ಹಾಲಿದ್ರೆ ಇದು ಇನ್ವೆಸ್ಟ್ಮೆಂಟ್ ಎಷ್ಟಣ್ಣ ಇದೆಲ್ಲ? ಗಾಡಿ ಎಲ್ಲ ಸೇರಿ 180. ಓಕೆ. ಅಲ್ಲ, ಗಾಡಿನ ಎಲ್ಲಿ ತಗೊಂಡಿದ್ದು ನೀವು? ಗಾಡಿ ತುಮಕೂರಲ್ಲಿ ತಗೊಂಡಿದ್ದ? ಬಾಡಿ ಮಾಡಿಸಿದ್ದು ಮತ್ತೆ ಅಮೀನ್ಗಡ. ಓಕೆ. ಎಷ್ಟು ಕಿಲೋಮೀಟ್ರ್ ಅಣ್ಣ ಅದು? 400 ಕಿಲೋಮೀಟ್ರ್ ಗಾಡಿ ತೊಗೊಂಡು 400 ಕಿಲೋಮೀಟ್ರ್ ಹೋಗಿ ಮಾಡಿಸ್ಕೊಂಡು ತಿರ್ಗಾ ಮತ್ತೆ ಬಂದೆ. ಅಲ್ಲಿಗೆ 800 ಕಿಲೋಮೀಟ್ರು ಅಪ್ ಆ್ಯಂಡ್ ಡೌನು. 1200 ಕಿಲೋಮೀಟ್ರ್. ಹಾಂ, ಸಖತ್ತಾಗೈತೆ ಗಾಡಿ. ಸೇಮ್ ಎಲ್ಲ ಟಿಲ್ಲರ್ದು ಏನಿದೆ ಆ ಥರ ಅಲ್ಲ? ಟಿಲ್ಲರು ಮಸ್ತಾಗೈತೆ.
ಫುಲ್ ಸಖತ್ತಾಗಿ ಆಲ್ಟ್ರ್ ಮಾಡಿಕೊಟ್ಟಿದ್ದಾರಲ್ಲ. ಇದು ಹೈಡ್ರಾಲಿಕ್ ಸಿಸ್ಟಮ್ ಇದೆ ಇದಕ್ಕೆ. ಇದು ಹೈಡ್ರಾಲಿಕ್ ಮಾಡ್ತಾ ಇದ್ದಾರೆ ಇವಾಗ. ಟ್ರಾಲಿನ ಅಪ್ ಮಾಡ್ತಾ ಇದ್ದಾರೆ. ಓಕೆ, ಲಿವರ್ ಹಾಕ್ಬಿಟ್ಟು ಅನ್ಲೋಡ್ ಮಾಡೋದು. ಲೋಡ್ ಇದ್ದಾಗ ಮೇಲೆ ಟಚ್ ಆಗಲ್ವಾ? ಮೇಲೆ ಸಣ್ಣ ಪುಟ್ಟ ಲೋಡ್ ಇದ್ರೆ ಚೆನ್ನಾಗಿ ಎತ್ಕೊಂಡು ಬರ್ಬೋದು ಅಲ್ಲ. ನೀರು ಬೇಕಾದ್ರೆ ನೀರು ತರ್ಬೋದು ಹೋಗಿ, ಬಿಂದಿಗೆಗಳು, ಡ್ರಮ್ಗಳು. ಇದೇನು ಅವ್ರ ನಂಬರಾ ಇದು? ಮೇಕರ್ ನಂಬರಾ? ಹಾಂ, ಹಿಂಗೈತೆ ನೋಡ್ರಿ ಗಾಡಿ ಮಾತ್ರ ಮಸ್ತ್ ಐತೆ. ನಿಮ್ಗೆ ಯಾರಿಗಾದರೂ ಈ ಥರ ಗಾಡಿ ಬೇಕು, ಈ ಥರ ಆಲ್ಟ್ರ್ ಮಾಡಿಸ್ಕೋಬೇಕು ಅಂತಂದರೆ ಕಮೆಂಟ್ ಮಾಡಿ ಅಥವಾ DM ಮಾಡಿ, ನಿಮಗೆ ಫುಲ್ ಇನ್ಫಾರ್ಮೇಷನನ್ನು ಕೊಡ್ತೀವಿ. ಮೈಲೇಜ್ ಎಷ್ಟು ಬರುತ್ತೆ ಮತ್ತು ಎಷ್ಟು ಇನ್ವೆಸ್ಟ್ಮೆಂಟ್ ಆಯಿತು, ಯಾವ ಥರ ಇದನ್ನು ಮಾಡಿಫಿಕೇಷನ್ ಮಾಡೋದು, ಎಲ್ಲಿ ಮಾಡಿಸೋದು ಅಂತ ಎಲ್ಲ ಫುಲ್ ಇನ್ಫಾರ್ಮೇಷನ್ ಕೊಡ್ತೀವಿ. ನೋಡಿ ಹಿಂಗಿದೆ ಗಾಡಿ. ಒಳ್ಳೆ ರೈಡ್ ಹೋದರೆ ಸಖತ್ತಾಗಿರುತ್ತೆ. ಇದರಲ್ಲಿ ಫ್ಯಾಮಿಲಿ ಹೋಗ್ಬೋದು, ತೋಟಕ್ಕೆ ಗೊಬ್ಬರ ಹಾಕ್ಬೋದು, ತೋಟದಲ್ಲಿ ಏನಾರು ಕಾಯಿ ಬಿದ್ದಿದ್ರೆ ಹಾಕೊಂಬರ್ಬೋದು, ಹಸು ದನಗಳಿಗೆ ಹುಲ್ಲು ಬೇಕಂದರೆ ಇದ್ರಲ್ಲಿ ತರ್ಬೋದು. ನೋಡಿ ಎಲ್ಲದಕ್ಕೂ ಮಲ್ಟಿಪರ್ಪಸ್ ಆಗಿರುತ್ತೆ ಗಾಡಿ. ಲೋಕಲಲ್ಲಿ ಓಡ್ಸೋಕ್ಕೆ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.